ಆಮೇಲೆ ತುಂಬಾ ಜನ ಹೇಳ್ತಾರೆ ಮೇಡಮ್, ಅರೇಂಜ್ ಮ್ಯಾರೇಜ್ ಆದ್ರೆ ಈಗ ಲವ್ ಮ್ಯಾರೇಜ್ ಆದ್ರೆ ಗೊತ್ತಿರುತ್ತೆ ನಾವೇನು ಎಂತ ಅಂತ. ಅದ್ರಲ್ಲೂ ಎಸ್ಪೆಷಲಿ ನೀವು ಸೀರಿಯಲ್, ಸಿನಿಮಾ, ಮೀಡಿಯಾ ಅಂತ ಬಂದಾಗ ತುಂಬಾ ಜನ ಹೇಳೋದು ವೆರಿ ಜಡ್ಜ್ಮೆಂಟಲ್ ಅಬೌಟ್ ಅಸ್. ತುಂಬಾ ಯಾಕೆ ಅಂತ ಗೊತ್ತಿಲ್ಲ. ಹೌದು. ಪೀಪಲ್ ಸ್ಟಾರ್ಟ್ ಜಡ್ಜಿಂಗ್ ಮೀಡಿಯಾನ, ವೆರಿ ಸೂನ್. ಹೌದು ಹೌದು. ಸೀರಿಯಲ್ ಇಂಡಸ್ಟ್ರಿನ ಹ್ಮ್ ಕಂಟಿನ್ಯೂ ಮಾಡ್ಬೇಕಾ, ಮದ್ವೆ ಆದ್ಮೇಲೆ ಮಾಡ್ಬೇಡಿ, ಈ ತರ ಹ್ಮ್ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇದೆ. ನಿಜ ನಿಜ. ಅದು ನಿಮ್ಗೆ ಆ ತರದ್ ಏನಾದ್ರು ಪ್ರಾಬ್ಲಮ್ಸ್ ಗಳು ಆಯ್ತಾ ಅವಾಗ? ಅಂದ್ರೆ ಸೀರಿಯಲ್, ಯಾಕಂದ್ರೆ ನೀವು ಬಹಳ ಹೌದು, ಸೀರಿಯಲ್ ಯಾಕೆಂದ್ರೆ ಮಾಡ್ತಾ ಇದ್ರಿ, ಅವ್ರಿಗೆ ಪಾಪ್ಯುಲಾರಿಟಿ ಇತ್ತು. ಈ ಒಂದು ಇಂಡಸ್ಟ್ರಿ ಬಗ್ಗೆ ಅವರಿಗೆ ಪರಿಚಯನೇ ಇರಲಿಲ್ಲ. ದಿಸ್ ವಾಸ್ ಅ ಕಂಪ್ಲೀಟ್ ನ್ಯೂ ವರ್ಲ್ಡ್. ಅವ್ರದ್ದು ಹೀಸ್ ಇನ್ ಟು ಡೆಲ್, ಅವ್ರು IT ಅಲ್ಲಿ ಕೆಲಸ ಮಾಡೋದು. ಸೊ ಅವ್ರದ್ದು ಹೆಂಗಂದ್ರೆ ಟೈಮ್ ಇಸ್ ಆನ್ ಡಾಟ್. ಅವರು ವೆರಿ ಫಸ್ಟ್ ಟೈಮ್ ನಾವು ಮೀಟ್ ಆದಾಗ್ಲೇನೆ ನಮ್ಗೆ ಒಂಥರ ಒಂದು ಘರ್ಷಣೆ ತರ ಒಂದು ರೀತಿ ರಬ್ಬೆ ಆಗೋಯ್ತು. ಅಂದ್ರೆ ಅವ್ರು ನನ್ನನ್ನ ಒಂದು ಟೆಂಪಲ್ ಅಲ್ಲಿ ಮೀಟ್ ಮಾಡೋದು ಅಂತ ಆಗಿತ್ತು. ಓಕೆ. ಬಂದು ಹುಡುಗಿ ನೋಡ್ಕೊಂಡು ಹೋದ್ಮೇಲೆ ಸಾಯಿಬಾಬಾ ಟೆಂಪಲ್ ಮಲ್ಲೇಶ್ವರಂ ಅಲ್ಲಿ ಮೀಟ್ ಆಗೋದು ಅಂತ ಆಗಿತ್ತು. ಸೊ ಆಸ್ ಯೂಶುವಲ್ ನಾವು ಸ್ವಲ್ಪ ಚಿಲ್ ಆಗಿ ಒಂದು ಹಾಫ್ ಅನ್ ಅವರ್ 1 ಅವರೇ ಲೇಟ್ ಮಾಡ್ಬಿಟ್ಟಿದ್ದೀನಿ ನಾನು. ಓಕೆ. ನಾವು ಹೋಗಿದ ತಕ್ಷಣ ಫುಲ್ ಸ್ಟ್ರಿಕ್ಟ್ ಆಗಿ ಮನುಷ್ಯ, ಯು ಮೇಡ್ ಮಿ ವೇಟ್ ಫಾರ್ ಆಲ್ಮೋಸ್ಟ್ 1 ಅವರ್. ಹೌದಾ? ಹಾ. ಐ ವಾಸ್ ಲೈಕ್, ಓ ಸಾರಿ, ಐ ಥಿಂಕ್ ಇಟ್ ಗಾಟ್ ಅ ಲಿಟಲ್ ಲೇಟ್, ಐ ಆಮ್ ಸಾರಿ ಫಾರ್ ದ್ಯಾಟ್ ಅಂತ. ಅಲ್ಲ, ನೀವು ಅವಾಗೆ ಪಾಪ್ಯುಲರ್ ಇದ್ರಲ್ಲ, ನೀವೊಂದು ಇದ್ದೆ. ಸೆಲೆಬ್ರಿಟಿ ಇದ್ರಲ್ಲ, ಅವ್ರಿಗಲ್ಲ. ಆಹಾ, ಅದೇ ನನಗೆ ಬೇಜಾರಾಗೋದು ಅಲ್ಲೇ. ಆಯ್ತು, ಆಮೇಲೆ ಯು ನೋ ವಾಟ್, ಟೈಮ್ ಇಸ್ ಮನಿ ಫಾರ್ ಅಸ್, ರೆಸ್ಪೆಕ್ಟ್ ಟೈಮ್ ಅಂತ ಫಸ್ಟ್ ಟೈಮ್ ಲೈಕ್ ಏನು ಜೋಕ್ ಮಾಡ್ತಾ ಇದಾರಾ, ಸೀರಿಯಸ್ ಆಗಿ ಹೇಳ್ತಾ ಇದಾರಾ ಅಂತ. ಆ್ಯಂಡ್ ಐ ಕೇಮ್ ಬ್ಯಾಕ್ ಆ್ಯಂಡ್ ಐ ಡಿಸ್ಕಸ್ಡ್ ವಿತ್ ಮೈ ಕ್ಲೋಸ್ ಫ್ರೆಂಡ್ ಕರುಣಾ ಅಂತ. ನಾನು ಅವಳು ಚೈಲ್ಡ್ಹುಡ್ ಫ್ರೆಂಡ್ಸ್. ಓಕೆ. ಶಿ ಇಸ್ ಆಲ್ಸೋ ಫೋಟೋಗ್ರಾಫರ್ ಇವಾಗ. ಸೊ ಮಾಮಿ ಬ್ಲಿಸ್ ಅಂತ ಅವ್ರದ್ದು ಒಂದು ಇದಿದೆ. ಶಿ ಹ್ಯಾಸ್ ಅವರ್ ಓನ್ ಬ್ರ್ಯಾಂಡ್ ಅಂಡ್ ಎವ್ರಿಥಿಂಗ್. ಸೊ ಅವ್ಳ ಜೊತೆ ಲೈಕ್ ನೋಡೆ ಈ ಥರ ಹೇಳ್ಬಿಟ್ಟ ಕಣೆ ಅವನು ಫಸ್ಟ್ ಡೇನೇ ಇಟ್ ವಾಸ್ ದಿಸ್ ರೂಡ್, ಐ ಡಿಂಟ್ ಎಕ್ಸ್ಪೆಕ್ಟ್, ಹೆಂಗೆಲ್ಲ ಇರುತ್ತೆ ಫಸ್ಟ್ ಡೇ ಅದು.